ನಿಮ್ಮ ನಿಮ್ಮ ಕರ್ಮದಲ್ಲಿ ನಿಮ್ಮ ನಿಮ್ಮ ವಿಧಿಯಲ್ಲಿ ಪ್ರಯತ್ನ ಪಟ್ಟೇ ಪಡ್ಕೊಳ್ಬೇಕು ಅಂತ ಇದ್ದರೆ ಪ್ರಯತ್ನ ಪಟ್ಟೇ ಪಡ್ಕೊಳ್ಳೋದು. ಅದು ನಿಮ್ಮ ಜೀವಾತ್ಮದಲ್ಲಿರುವಂಥ ವಿಚಾರ. ಎಲ್ಲವೂ ಮುಂಚಿತವಾಗಿ ಫಿಕ್ಸ್ ಆಗಿದೆ. ಜೀವಾತ್ಮದಲ್ಲಿದ್ದ ವಿಚಾರವನ್ನು ಬುದ್ಧಿ ಯಾವಾಗ ಸ್ವೀಕರಿಸ್ತದೆ ಆವಾಗ ಅವನು ಪ್ರಯತ್ನ ಪಡೋದು. ಬುದ್ಧಿ ಸ್ವೀಕಾರ ಮಾಡಿದರೆ ಮಾತ್ರ. ಮನಸ್ಸು ಸ್ವೀಕಾರ ಮಾಡಿದರೆ ಪ್ರಯತ್ನ ಪಡಲಿಕ್ಕೆ ಆಗೋದಿಲ್ಲ. ಬುದ್ಧಿ ಯಾವಾಗ ನಿಮ್ಮ ಜೀವಾತ್ಮದಲ್ಲಿರುವ ವಿಷಯವನ್ನು ಸ್ವೀಕರಿಸ್ತದೆ ಆವಾಗ ನೀವು ಪ್ರಯತ್ನ ಪಡೋದು. ನೀವೇನು ಹೇಳ್ತೀರಿ? ನನ್ನ ಪ್ರಯತ್ನದಿಂದ ಆಯಿತು, ನನ್ನ ಪ್ರಯತ್ನದಿಂದ ಆಯಿತು, ನಾನು ಮಾಡಿದೆ. ಯಾವುದು ನೀನು ಮಾಡಿತು? ಒಳಗೆ ಜೀವವಿಲ್ಲ ಇದ್ದರೆ ನೀವೆಂತನೂ ಮಾಡಲಿಕ್ಕೆ ಸಾಧ್ಯ? ನೀವೆಂತನೂ ಪ್ರಯತ್ನ ಪಡಲಿಕ್ಕೆ ಸಾಧ್ಯ? ನಿಮ್ಮ ಬುದ್ಧಿ ಎಷ್ಟು ಉಪಯೋಗ ಆಗಲಿಕ್ಕೆ ಸಾಧ್ಯ? ಜೀವವೇ ಇಲ್ಲ, ಏನು ಮಾಡೋದು? ಶ್ವಾಸ ಇದ್ದರೆ ತಾನೆ. ಶ್ವಾಸವೇ ಇಲ್ಲದ್ರೆ ಎಂತ ಮಾಡಲಿಕ್ಕೆ ಸಾಧ್ಯ? ಆ ಶ್ವಾಸವನ್ನು ಯಾರು ಕೊಟ್ಟ? ಭಗವಂತ. ಆ ಶ್ವಾಸವನ್ನು ಕೊಟ್ಟವನಿಗೆ ಈ ಶ್ವಾಸದ ಮೂಲಕ ಏನು ಮಾಡಬೇಕೆಂಬ ವಿಚಾರ ಕೂಡ ಕೊಟ್ಟಿರ್ತಾನೆ ಅಂತ ಹೇಳೋದು. ಎಲ್ಲರೂ ಪ್ರಯತ್ನ ಪಟ್ಟೇ ಆಗೋದು. ಅವನ ವಿಧಿಯಲ್ಲಿ ಅವನ ಕರ್ಮದಲ್ಲಿ ಪ್ರಯತ್ನ ಪಡಬೇಕು ಅಂತ ಉಂಟು, ಅವನು ಪ್ರಯತ್ನ ಪಡ್ತಾ ಇದ್ದಾನೆ. ಅದು ಅವನಿಗೆ ಅರಿವಿಲ್ಲದಂತೆ ಆಗುವ ವಿಚಾರ ಪ್ರಯತ್ನ.